ಕಾಯಿಗಳು ಹಣ್ಣಾದ್ಮೇಲೆ ಬೆಳೆಯೋದನ್ನ ಯಾರಿಂದನೂ ತಡೆಯಲಿಕ್ಕಾಗಲ್ಲ. ಆದ್ರೆ ಜೀವನದ ಅಂತ್ಯ ನಿಶ್ಚಿತ ಆಗೈತೆ. ಆದರೆ ಅದನ್ನ ಅರ್ಥಪೂರ್ಣವನ್ನಾಗಿಸಿ ಮಾಡೋದು ಶಕ್ತಿ ನಮ್ಮಲ್ಲೈತೆ. ಇವತ್ತಿನ ವಿಡಿಯೋದಾಗ ಇದು ಶ್ಲೋಕ ಯಾವ್ದಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಥಾ ಫಲಾನಂ ಪಕ್ವಾನಂ ನಾಸ್ತತ್ರ್ಯ ಪತ ನಾದ್ಯಮಂ ಏವಂ ನರಸ್ಯ ಜಾತಸ್ಯ ನಾಸ್ತತ್ರ್ಯ ಮರಣಾದ್ಯಮಂ. ಈ ಶ್ಲೋಕದಲ್ಲಿ ಹೇಳಿರೋದನ್ನ ನಾನು ಒಂದು ಕತೆ ಮುಖಾಂತರ ನಿಮ್ಮ ಮುಂದೆ ಹೇಳಿ ಪ್ರಯತ್ನ ಪಡ್ತೀನಿ. ಒಮ್ಮೆ ಒಂದು ದೊಡ್ಡ ಹಣ್ಣಿನ ತೋಟದಲ್ಲಿ ಒಬ್ಬ ಮನುಷ್ಯ ಮತ್ತು ಅವನ ಮಗ, ಅಂದ್ರೆ ತೋಟದ ಮಾಲಕ ಮತ್ತು ಅವನ ಮಗ ಕೂತಿರ್ತಾರ. ಏನಪ್ಪಾ ಅಂತಂದ್ರೆ ಅದು ಮಾವಿನ ಹಣ್ಣಿನ ತೋಟ ಇರ್ತೈತಿ. ಮೇಲ್ ನೋಡ್ಕೋತ ಕೂತಿರ್ತಾರ, ಗಾಳಿ ಬೀಸ್ತಿರ್ತೈತಿ. ಇದ್ರು ಮೇಲ್ ನೋಡ್ತಾ ಕೂತ್ಕೊಂಡಿರ್ತಾರೋ. ಮೇಲ್ ನೋಡ್ತಾ ಹಣ್ಣುಗಳು ಅಳಗಾಡ್ತಿರ್ತಾವ. ಯಾಕೆ ಅಳಗಾಡ್ತಿರ್ತಾವಪ್ಪ ಅಂತಂದ್ರೆ ಗಾಳಿ ಬೀಸ್ತಿರ್ತೈತಿ. ಗಾಳಿ ಬೀಸೋ ಹೊತ್ತಿನಾಗ ಏನಾಗುತ್ತಂದ್ರೆ ಒಂದು ಹಣ್ಣು ಕಿತ್ತ ಕೆಳಗೆ ಬಿದ್ದುಬಿಡ್ತೈತಿ. ಬೆಳ್ಳಾನ ಅದೆಲ್ಲಿ ಬೀಳ್ತೈತಪ್ಪ ಅಂತಂದ್ರೆ ಅವರೆಲ್ಲಿ ಕೂತಿರ್ತಾರಲ್ಲ ಅವ್ರ ಮುಂದೆ ಬಿದ್ದುಬಿಡ್ತೈತಿ. ಅದು ಬಿದ್ದಿದ್ದು ನೋಡಿ ಆ ಹುಡುಗ ಏನಂತ ಕೇಳ್ತಾನಪ್ಪ ಅಂತಂದ್ರೆ, ಅಪ್ಪ ಈ ಹಣ್ಣು ಯಾಕೆ ಬಿತ್ತಂತ ಕೇಳ್ತಾನ. ಅವಾಗ ಅವ್ರ ಅಪ್ಪ ಏನು ಹೇಳ್ತಾನ ಅಂತಂದ್ರೆ, ಮಗನ, ಕಾಯಿಗೆ ಹಣ್ಣಾಗೋ ಟೈಮ್ ಬಂದಾಗ ಆ ಹಣ್ಣಾಗಿ ಆ ಕಾಯಿ ಗಿಡದಾಗ ಕುತ್ಕೊಳ್ಳೋಂಗಿಲ್ಲ. ಅದ್ರ ಟೈಮ್ ಮುಗಿದು ಬಿಡ್ತೈತಿ, ಅದಕ್ಕೆ ಅದು ಬಿದ್ದು ಬಿಡ್ತೈತಿ ಅಂತ ಹೇಳ್ತಾನ. ಇದು ನಮ್ಮ ಪ್ರಕೃತಿಯ ನಿಯಮ ಅಂತ ಹೇಳ್ಬಿಟ್ಟು ಹುಡುಗ ಹೇಳ್ತಾನ. ಅವಾಗ ಹುಡುಗ ಏನು ಕೇಳ್ತಾನಪ್ಪ ಮತ್ತು ಮನುಷ್ಯರಿಗೂ ನಿಯಮ ಇಲ್ವಾ ಅಂತ ಕೇಳ್ತಾನ. ಅವಾಗ ಅವ್ರಪ್ಪ ನಕ್ಕೋತ್ ಹೇಳ್ತಾನ, ಹೌದ್ ಮಗ, ಎಲ್ಲರಿಗೂ ಐತಿ. ಇಲ್ಲಿ ಯಾರು ಹುಟ್ಟಿದಾರಲ್ಲ ಅವಾಗ ದೇವರೆಲ್ಲ ಇದು ಮಾಡಿಬಿಟ್ಟಿದ್ದಾನ. ಯಾರು ಹುಟ್ಟಿರ್ತಾರಲ್ಲ ಅವ್ರ ಸಾವು ಖಚಿತ. ಆ ಹೆಂಗೆ ಹಣ್ಣು ಮೇಲಿಂದ ಕೆಳಗೆ ಬಿತ್ತಲ್ಲ ಹಂಗೆ ಮನುಷ್ಯರ ಜೀವನನೂ ಅದೇ ಥರ ಇರ್ತೈತೆ ಅಂತ ಹೇಳಿ ಇದು ಮಾಡ್ತಾನೆ. ಈಗ ಟೈಮ್ ಐತಿ, ನಮ್ದು ಚಲೋ ನಡೆದೈತಿ, ನಮ್ಮದು ಟೈಮ್ ಬರ್ತೈತಿ ಮಗ, ಅವಾಗ ನಾವು ಇದನ್ನು ಬಿಟ್ಟು ಹೋಗ್ಬೇಕಂತ ಹೇಳ್ಬಿಟ್ಟ ಅಂತ ಹೇಳ್ತಾನೆ. ಮಗ ಯೋಚಿಸಿ ಮತ್ತೆ ಕೇಳ್ತಾನೆ, ಏನಪ್ಪ ಅಂತಂದ್ರೆ, ಹಾಗಾದ್ರೆ ನಮ್ಮ ಜೀವನದಾಗ ಏನು ಮುಖ್ಯಪ್ಪ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಸ್ವಲ್ಪ ಯೋಚನೆ ಮಾಡಿ, ನಾವು ಸಾಯೋ ದಿನವನ್ನು ನೆನೆಸ್ಕೊಂಡ ಕುಂಡಕ್ಕೆ ಹೋಗ್ಬಾರ್ದು. ಆ ಹಣ್ಣು ಮ್ಯಾಗ ಹೆಂಗೆ ಗಿಡದಾಗಿತ್ತಲ್ಲ, ಗಾಳಿ ಬಂದಂಗೆ ಹಂಗೆ ಅಳಗಾಡ್ತಿತ್ತಲ್ಲ, ಅದೇ ಥರ ನಮ್ಮದು ಜೀವನ ಕಾಲನ್ನು ಗಾಳಿದಾಗ ಅಳಗಾಡ್ತಾ ಐತೆ. ಅದನ್ನು ನಾವು ಉಪಯುಕ್ತವಾಗಿ ಒಳ್ಳೆ ಕೆಲಸಕ್ಕೆ, ಸಂತೋಷಕ್ಕೆ ಮತ್ತು ಎಲ್ಲರನ್ನೂ ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡ್ಕೋಬೇಕು. ಈ ಶ್ಲೋಕದಾಗ ನಮಗೇನು ಕಲಿಲಿಕ್ಕೆ ಸಿಗ್ತಿದಪ್ಪ ಅಂತಂದ್ರೆ, ಜನ್ಮ ನಮ್ಮ ಕೈಯಲ್ಲಿಲ್ಲ, ಮರಣ ನಮ್ಮ ಕೈಯಲ್ಲಿಲ್ಲ. ಆದ್ರೆ ಈ ಎರಡರ ಮಧ್ಯದ ಜೀವನ ಪೂರ್ಣವಾಗಿ ನಮ್ಮ ಕೈಯಾಗೈತಿ. ನಾವು ಹೆಂಗಿರ್ತೀವಿ, ಹೆಂಗೆ ನಡ್ಕೋತೀವಿ ಅನ್ನೋದು ಅದೆಲ್ಲ ಡಿಪೆಂಡ್ ಆಗೋದು ನಮ್ಮ ಮೇಲೆ. ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮುಂದಿನ ವಿಡಿಯೋದಾಗ ಇನ್ನೂ ಚಲೋ ಶ್ಲೋಕ ನಿಮ್ಮ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.